ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ಹೊಟ್ಟೆಯ ಸಮಸ್ಯೆಗಳು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಅದು ಎಸ್ಪೆಷಲಿ ಗ್ಯಾಸ್ಟ್ರೈಟಿಸ್. ಈಗ ನಾನು ನೋಡೋ ಪೇಷಂಟ್ಸಲ್ಲಿ ಡೈಲಿ ನೋಡಿದ್ರೆ ಒಂದು ಮೆಜಾರಿಟಿ ಆಫ್ ದ ಪೇಷಂಟ್ಸು ಈ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮಿಂದ ಬಂದಿರ್ತಾರೆ. ಯೂಶಲಿ ಅವರು ಹೇಳುವಂಥ ಕಂಪ್ಲೇಂಟ್ ಏನಂದರೆ, ಸರ್ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾರೆ. ಕೆಲವರು ಹೊಟ್ಟೆಯಲ್ಲಿ ಗ್ಯಾಸ್ ತುಂಬುವುದನ್ನು ಕೂಡ ಗ್ಯಾಸ್ಟ್ರಿಕ್ ಅಂತ ಹೇಳೋರಿದ್ದಾರೆ. ಬಟ್ ಕೆಲವರಲ್ಲಿ ಅಂದರೆ ಡಿಫ್ರೆಂಟ್ ಸಿಂಪ್ಟಮ್ಸ್ ಇರುತ್ತೆ. ಕೆಲವರಿಗೆ ಎದೆಯುರಿ ಸಮಸ್ಯೆ ಇರ್ಬೋದು, ಕೆಲವರಿಗೆ ಹೊಟ್ಟೆ ನೋವು ಇರ್ಬೋದು, ಕೆಲವರಿಗೆ ವಾಂತಿ ಬಂದಂಗೆ ಅನಿಸ್ಬೋದು, ಕೆಲವರಿಗೆ ಏನೋ ತಿಂದು ಕೂಡಲೇ ಹೊಟ್ಟೆಯಲ್ಲಿ ಉಬ್ಬರ ಬರೋದಿರ್ಬೋದು, ಕೆಲವರಿಗೆ ಗ್ಯಾಸ್ ಸ್ಟಕ್ ಆಗಿ ಹೊಟ್ಟೆ ನೋವು ಬರುವಂಥ ಕಂಡೀಷನ್ಸ್ ಇರ್ಬೋದು. ಸೊ ಇದೇ ಥರ ಪ್ರತಿಯೊಬ್ಬರಲ್ಲಿ ಕೂಡ ಆ ಸಿಂಪ್ಟಮ್ಸ್ ಡಿಫ್ರೆಂಟ್ ಆಗಿ ಕಾಣುತ್ತೆ. ಸೊ ಆ್ಯಕ್ಚುಲಿ ಈ ಗ್ಯಾಸ್ಟ್ರೈಟಿಸ್ ಅಂದರೆ ಏನು ಅಂದರೆ, ಹೊಟ್ಟೆಯಲ್ಲಿ ಆಗುವಂಥ ಇನ್ಫ್ಲಮೇಷನ್, ಆ ಗ್ಯಾಸ್ಟ್ರಿಕ್ ಮ್ಯೂಕೋಸ ಏನಿದೆ ಅದರೊಳಗಿರುವಂಥ ಚರ್ಮ ಏನಿದೆ, ಆ ಲೇಯರ್ ಏನಿದೆ, ಪ್ರೊಟೆಕ್ಟಿವ್ ಲೇಯರ್ ಏನಿದೆ, ಅಲ್ಲಿ ಆಗುವಂಥ ಇನ್ಫ್ಲಮೇಷನ್ನ ನಾವೇನು ಹೇಳ್ತೀವಿ, ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಈ ಟೈಮಲ್ಲಿ ನಮ್ಮ ಹೊಟ್ಟೆಯಲ್ಲಿ ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗ್ಬೋದು, ಕೆಲವರಿಗೆ ಆ್ಯಸಿಡ್ ಪ್ರೊಡಕ್ಷನ್ ಕಡಿಮೆ ಆಗ್ಬೋದು, ಭಾಳಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಇದರದ್ದು ಮೇನ್ ಕಾರಣಗಳು ನೋಡಿದರೆ, ಗ್ಯಾಸ್ಟ್ರೈಟಿಸ್ಗೆ ಡ್ರಗ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಅಂದರೆ ಯಾವುದೋ ಕಾನ್ಸ್ಟೆಂಟ್ ಆಗಿ ನಾವು ಕಾನ್ಸ್ಟೆಂಟ್ ಮೆಡಿಸಿನ್ಸ್ ತಗೊಳ್ತಾ ಇದ್ವಿ, ಅದರಿಂದ ಗ್ಯಾಸ್ಟ್ರೈಟಿಸ್ ಆಗುವಂಥ ಸಾಧ್ಯತೆ ಇದೆ. ಅದು ಬಿಟ್ಟರೆ ಮೇನ್ ರೀಸನ್ ಫಾರ್ ಗ್ಯಾಸ್ಟ್ರೈಟಿಸ್ ಏನು ಅಂತ ಕೇಳಿದರೆ ಎಚ್ ಪೈಲೋರಿ ಇನ್ಫೆಕ್ಷನ್. ಎಚ್ ಪೈಲೋರಿ ಅಂದರೆ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ. ಸೊ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದಾನೇ ಗ್ಯಾಸ್ಟ್ರೈಟಿಸ್ ಅಂತ ಪ್ರಾಬ್ಲಮ್ ಡೆವಲಪ್ ಆಗ್ತಾ ಇದೆ. ಸೊ ತುಂಬ ಜನರಿಗೆ ಆ ಹೆದರಿಕೆ ಇರುತ್ತೆ, ಓಕೆ ಎಚ್ ಪೈಲೋರಿ ಇದೆ, ನನಗೆ ಕ್ಯಾನ್ಸರ್ ಆಗ್ಬೋದಾ, ಅಲ್ಸರ್ ಆಗ್ಬೋದಾ, ಈ ಥರ ಡೌಟ್ಸ್ಗಳು ತುಂಬ ಜನರ ಮನಸ್ಸಲ್ಲಿದೆ. ಸೊ ನಾನು ಈ ವಿಡಿಯೋದಲ್ಲಿ ನಮ್ಮ ಹೊಟ್ಟೆ ಹೇಗೆ ಈ ಎಚ್ ಪೈಲೋರಿಯಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ, ಮತ್ತು ಎಚ್ ಪೈಲೋರಿ ಅಂದರೆ ಏನು, ಅದು ಇನ್ಫೆಕ್ಟ್ ಆದರೆ ಏನೇನು ಸಿಂಪ್ಟಮ್ಸ್ ಕಾಣುತ್ತೆ, ಸೊ ಆ ಎಚ್ ಪೈಲೋರಿ ಇನ್ಫೆಕ್ಷನ್ ಆದರೆ ನಾವು ಏನು ಮಾಡಿದರೆ ಅದರಿಂದ ಹೊರಗೆ ಬರ್ಬೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ನಮ್ಮ ಭಾರತದಲ್ಲಿ ನೋಡಿದರೆ ಆಲ್ಮೋಸ್ಟ್ ಮೋರ್ ದ್ಯಾನ್ 50% ಆಫ್ ದ ಪಾಪ್ಯುಲೇಷನ್ಗೆ ಈ ಎಚ್ ಪೈಲೋರಿ ಇನ್ಫೆಕ್ಷನ್ ಇದೆ. ಬಟ್ ಆದರೆ ಅವರಿಗೆಲ್ಲ ಸಿಂಪ್ಟಮ್ಸ್ ಡೆವಲಪ್ ಆಗಬೇಕು ಅಂತ ಇಲ್ಲ. ಸೊ ಯೂಶ್ವಲಿ ಏನಿರುತ್ತೆ, ಎಚ್ ಪೈಲೋರಿ ನಾವು ತಗೊಳ್ಳೋಂಥ ಆಹಾರದಲ್ಲಿರ್ಬೋದು ಅಥವಾ ಕಂಟಾಮಿನೇಟೆಡ್ ಆಗಿರುವಂಥ ಎಷ್ಟೋ ಫುಡ್ಗಳಿಂದ ನಮ್ಮ ಬಾಡಿ ಎಂಟರ್ ಆಗುತ್ತೆ. ಬಟ್ ಅದು ಯೂಶ್ವಲಿ ಹೆಂಗಾಗುತ್ತೆ, ಒಂದು ಫ್ರೀ ಲಿವಿಂಗ್ ನಮ್ಮ ಹೊಟ್ಟೆಯಲ್ಲಿರುವಂಥ ಮ್ಯೂಕೋಸ ಏನಿದೆ ಅದರಲ್ಲಿ ಇರುತ್ತೆ, ಎಚ್ ಪೈಲೋರಿ ಇರುತ್ತೆ. ಬಟ್ ಯಾವಾಗ ಈ ಎಚ್ ಪೈಲೋರಿ ಮ್ಯೂಕೋಸೆಯಿಂದ ನಮ್ಮ ಹೊಟ್ಟೆಯಲ್ಲಿ ಒಳಗಡೆ ಇರುವಂಥ ಎಪಿಥೀಲಿಯಲ್ ಸೆಲ್ಸ್ ಅಂತ ಹೇಳ್ತೀವಿ, ಆ ಜೀವಕೋಶಗಳೇನಿದೆ ಅದಕ್ಕೆ ಅಟ್ಯಾಚ್ ಆಗುತ್ತೋ ಆವಾಗ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಪಾಸಿಬಿಲಿಟಿ ಇರೋದು ಮೇ ಬಿ ಲೈಕ್ ಈಗ ನಾನು ಹೇಳ್ದಂಗೆ ಟೋಟಲ್ ಪಾಪ್ಯುಲೇಷನ್ಲಿ 50% ಜನರಿಗೆ ಎಚ್ ಪೈಲೋರಿ ಇನ್ಫೆಕ್ಷನ್ ಇರುತ್ತೆ. ಅದರಲ್ಲಿ ಕೂಡ ಖಾಲಿ 15% ಜನರಿಗೆ ಅಷ್ಟೇ ಈ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ, ಅಂದರೆ ಆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಡೆವಲಪ್ ಆಗುತ್ತೆ. ಒಂದು ನಮ್ಮ ಹೊಟ್ಟೆಗೆ ಒಂದು ಒಳ್ಳೆ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇದೆ, ಯಾಕೆಂದರೆ ನಮ್ಮ ಹೊಟ್ಟೆಯಲ್ಲಿ ಇರೋದು ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಹಾಗಾಗಿ ಯಾವುದೇ ಬ್ಯಾಕ್ಟೀರಿಯಾ ಒಳಗೆ ಬಂದರೂ ಕೂಡ ಅದನ್ನು ಸಾಯಿಸುವಂಥ ಕೆಪಾಸಿಟಿ ನಮ್ಮ ಹೊಟ್ಟೆಯಲ್ಲಿರುವಂಥ ಆ್ಯಸಿಡ್ಗಿದೆ. ಬಟ್ ಈ ಎಚ್ ಪೈಲೋರಿ ಏನಿದೆ ಅದು ಒಂಥರ ಸ್ಪೆಷಲ್ ಬ್ಯಾಕ್ಟೀರಿಯಾ, ಸೊ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅದು. ಸೊ ಅದೇನು ಮಾಡುತ್ತೆ, ಈವನ್ ಈ ಆಸಿಡಿಕ್ ಮೀಡಿಯಮಲ್ಲಿ ಕೂಡ ಅದಕ್ಕೆ ಸರ್ವೈವ್ ಆಗುವಂಥ ಕೆಪಾಸಿಟಿ ಇದೆ. ಸೊ ಈ ಎಚ್ ಪೈಲೋರಿ ಹೇಗಿರುತ್ತೆ ಅಂದರೆ ಒಂದು ಕರ್ವ್ಡ್ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ. ಅದರ ಒಂದು ಸೈಡಲ್ಲಿ ಒಂದು ಫ್ಲಾಜೆಲ್ಲಾ ಅಂತ ಇರುತ್ತೆ. ಫ್ಲಾಜೆಲ್ಲಾ ಅಂದರೆ ಅದಕ್ಕೆ ಬೇಗ ಮೂವ್ ಆಗಲಿಕ್ಕೆ ಹೆಲ್ಪ್ ಮಾಡುವಂಥ ಒಂದು ಆರ್ಗನ್ ಅದು. ಸೊ ಅದೇನು ಮಾಡುತ್ತೆ, ನಮ್ಮ ಹೊಟ್ಟೆಯಲ್ಲಿ ಮೇ ಬಿ ನಮಗೆ ಡಿಫ್ರೆಂಟ್ ರೀಸನ್ಸಿಂದ, ನಮ್ಮ ತಪ್ಪು ಆಹಾರ ಕ್ರಮದಿಂದ, ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಮೇ ಬಿ ನಮ್ಮ ಆ್ಯಸಿಡ್ ಪ್ರೊಡಕ್ಷನ್ ಅಷ್ಟೊಂದು ಚೆನ್ನಾಗಿರಲ್ಲ. ಆ್ಯಂಡ್ ಸೊ ಆ ಟೈಮಲ್ಲಿ ಈ ಎಚ್ ಪೈಲೋರಿ ಏನು ಮಾಡುತ್ತೆ ಅಂದರೆ ಬೇಗ ಅದಕ್ಕೆ ಆಸಿಡಿಟಿ ಕಡಿಮೆ ಇರುವ ಜಾಗಕ್ಕೆ ಮೂವ್ ಆಗುವಂಥ ಒಂದು ಕೆಪಾಸಿಟಿ ಇದೆ. ಸೊ ಇದು ಈ ಆಸಿಡಿಟಿ ಕಡಿಮೆ ಇರುವಂಥ ಜಾಗಕ್ಕೆ ಮೂವ್ ಆದಮೇಲೆ ಅದರಲ್ಲಿ ಒಂದು ಯೂರಿಯಸ್ ಅಂತ ಒಂದು ಎನ್ಸೈಮ್ ಇದೆ. ಅದೇನು ಮಾಡುತ್ತೆ, ಯೂರಿಯನ್ನ ಅಮೋನಿಯಾಗಿ ಕನ್ವರ್ಟ್ ಮಾಡುತ್ತೆ. ನಮಗೆಲ್ಲ ಗೊತ್ತು ಅಮೋನಿಯಾ ಅಂದರೆ ಅದು ಸ್ವಲ್ಪ ಆಲ್ಕಲೈನ್. ಸೊ ಹೊಟ್ಟೆಯಲ್ಲಿರುವಂಥ ಆಸಿಡಿಟಿಯನ್ನು ಒಂದು ಫಾರ್ ದ ಟೈಮ್ ಬೀಯಿಂಗ್ ಅದನ್ನು ಕಡಿಮೆ ಮಾಡಿ ಈ ಎಚ್ ಪೈಲೋರಿಗೆ ಬದುಕುವಂಥ ಒಂದು ಸಿಚುವೇಶನ್, ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನೀವು ನೋಡಿರ್ತೀರ, ನಾವು ಎಂಡೋಸ್ಕೋಪಿ ಎಲ್ಲ ಮಾಡುವಾಗ ರ್ಯಾಪಿಡ್ ಯೂರಿಯಸ್ ಟೆಸ್ಟ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಸೊ ಆ ಟೆಸ್ಟಲ್ಲಿ ಅದು ಕಂಡುಹಿಡಿಯೋದು ಏನಂದರೆ ಈ ಎಚ್ ಪೈಲೋರಿದು ಪ್ರೆಸೆನ್ಸ್ ಕಂಡುಹಿಡಿಯಲಿಕ್ಕೆ ಮಾಡುವಂಥ ಒಂದು ಟೆಸ್ಟ್ ಆ್ಯಕ್ಚುಲಿ. ಸೊ ಈ ಎಚ್ ಪೈಲೋರಿ ಏನು ಮಾಡುತ್ತೆ, ಯೂರಿಯನ್ನ ಅಮೋನಿಯಾಗಿ ಕನ್ವರ್ಟ್ ಮಾಡಿ ಅಲ್ಲಿ ಒಂದು ಆಲ್ಕಲೈನ್ ಮೀಡಿಯಂ ಕ್ರಿಯೇಟ್ ಮಾಡಿ ಅಲ್ಲಿ ಬದುಕಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರೊಟ್ಟಿಗೆ ಈ ಎಚ್ ಪೈಲೋರಿಗೆ ಕೆಲವು ಟಾಕ್ಸಿನ್ಸ್ ಅಂದರೆ ಸೈಟೋಟಾಕ್ಸಿನ್ಸ್ ರಿಲೀಸ್ ಮಾಡುವಂಥ ಕೆಪಾಸಿಟಿ ಇದೆ. ಅದು ವ್ಯಾಗೆ ಸೈಟೋಟಾಕ್ಸಿನ್ಸ್ ಅಂತ ಹೇಳ್ತೀವಿ. ಸೊ ಇದೇನು ಮಾಡುತ್ತೆ, ಇದೇ ಮೇನ್ ಈ ಇನ್ಫ್ಲಮೇಷನ್ಗೆ ಕಾರಣ. ಇದನ್ನು ನಾವೇನು ಹೇಳ್ತೀವಿ, ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಎಚ್ ಪೈಲೋರಿ ಅಟ್ಯಾಚ್ ಆದಮೇಲೆ ನಮ್ಮ ಒಳಗಡೆ ಸುಮ್ಮನೆ ನಮ್ಮ ಮ್ಯೂಕಸಲ್ಲಿ ಇದ್ದರೆ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಅದು ಯಾವಾಗ ಎಪಿಥೀಲಿಯಲ್ ಸೆಲ್ಸ್ಗೆ ಅಟ್ಯಾಚ್ ಆಗುತ್ತೋ ಅಲ್ಲಿ ಅದರದ್ದು ಕೆಲಸ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿ ಈ ಸೈಟೋಟಾಕ್ಸಿನ್ಸನ್ನು ರಿಲೀಸ್ ಮಾಡಿ ನಮ್ಮ ಇಡೀ ಹೊಟ್ಟೆಯಲ್ಲಿ ಗ್ಯಾಸ್ಟ್ರೈಟಿಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಅವಾಗಲೂ ನಾವು ಅದು ಕರೆಕ್ಟಾಗಿ ಡೀಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಈ ಸೈಟೋಟಾಕ್ಸಿನ್ಸ್ ಏನಿದೆ ಅದು ನಮ್ಮ ಆ ಎಪಿಥೀಲಿಯಲ್ ಸೆಲ್ಸನ್ನು ಸಾಯಿಸುವಂಥ ಕೆಪಾಸಿಟಿ ಅದಕ್ಕಿರುತ್ತೆ. ಸೊ ಹಾಗಾಗಿ ಏನಾಗ್ಬೋದು, ಅಲ್ಲಿ ಅಲ್ಸರ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಕೆಲವು ಸಲ ರೇರ್ ಕೇಸಸಲ್ಲಿ ನಮಗೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂದರೆ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಕೂಡ ಬರುವಂಥ ಸಾಧ್ಯತೆಗಳಿದೆ. ಅಡಿನೋ ಕಾರ್ಸಿನೋಮಾ ಈ ಥರ ಕ್ಯಾನ್ಸರ್ಗಳು ಡೆವಲಪ್ ಆಗುವಂಥ ಸಾಧ್ಯತೆ ಕೂಡ ಇದೆ.
ನಮ್ಮ ಹೊಟ್ಟೆಯಲ್ಲಿ ಮುಖ್ಯವಾಗಿ 4 ಭಾಗಗಳಿದೆ. ಈ 4 ಭಾಗಗಳಲ್ಲಿ ಇರುವಂಥ ಕೋಶಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದರೆ ಅದಕ್ಕೆಲ್ಲ ಡಿಫ್ರೆಂಟ್ ಬೇರೆ ಬೇರೆ ಕೆಲಸಗಳಿರುತ್ತೆ. ಸೊ ಅದನ್ನು ಮೇನ್ಲಿ ನಾವು ಕಾರ್ಡಿಯಾ ಅಂತ ಹೇಳ್ತೀವಿ, ಫಂಡಸ್ ಅಂತ ಇದೆ, ಬಾಡಿ ಅಂತ ಇದೆ, ಪೈಲೋರಸ್ ಅಂತ ಇದೆ. ಸೊ ಈ 4 ಏರಿಯಾಸಲ್ಲಿ ಕಂಡು ಬರುವಂಥ ಜೀವಕೋಶಗಳೇನಿದೆ, ಸೆಲ್ಸ್ ಏನಿದೆ, ಅದಕ್ಕೆ ಬೇರೆ ಬೇರೆ ಕೆಲಸಗಳಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅದರಲ್ಲಿ ಚೀಫ್ ಸೆಲ್ಸ್ ಅಂತ ಇದೆ. ಈ ಚೀಫ್ ಸೆಲ್ಸ್ ಮೇನ್ ಕೆಲಸ ಏನು ಅಂದರೆ ಪೆಪ್ಸಿನೋಜನ್ ಅಂತ ಒಂದು ಎನ್ಸೈಮ್ ಅನ್ನು ಪ್ರೊಡ್ಯೂಸ್ ಮಾಡೋದು. ಪೆಪ್ಸಿನೋಜನ್ ಅಂದರೆ ಅದೇ ನಮ್ಮ ಪ್ರೋಟೀನ್ ಡೈಜೆಷನ್ಗೆ ಬೇಕಾಗಿರೋದು. ಸೊ ನಮ್ಮ ಪ್ರೋಟೀನ್ ಚೆನ್ನಾಗಿ ಡೈಜೆಸ್ಟ್ ಆಗಬೇಕು ಅಂದರೆ ಈ ಚೀಫ್ ಸೆಲ್ಸ್ ಏನು ಮಾಡಬೇಕು, ಪೆಪ್ಸಿನೋಜನ್ನ ಪ್ರೊಡ್ಯೂಸ್ ಮಾಡಿದ್ರೆ ಮಾತ್ರ ನಮ್ಮ ಡೈಜೆಷನ್ ಸರಿಯಾಗುತ್ತೆ. ಅದೇ ಥರ ಇನ್ನು ಪೆರೈಟಲ್ ಸೆಲ್ಸ್ ಅಂತ ಇರುತ್ತೆ. ಈ ಪೆರೈಟಲ್ ಸೆಲ್ಸ್ ಮೇನ್ ಫಂಕ್ಷನ್ ಏನು ಅಂದರೆ ಆಸಿಡ್ ಅನ್ನು ಪ್ರೊಡ್ಯೂಸ್ ಮಾಡೋದು. ಈ ಹೈಡ್ರೋಕ್ಲೋರಿಕ್ ಆಸಿಡ್ ಏನಿದೆ ಅದು ಚೆನ್ನಾಗಿ ಪ್ರೊಡಕ್ಷನ್ ಆಗಬೇಕು ಅಂದರೆ ಈ ಪೆರೈಟಲ್ ಸೆಲ್ಸ್ ಸರಿಯಾಗಿ ಕೆಲಸ ಮಾಡಬೇಕು. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಚೆನ್ನಾಗಿ ಪ್ರೊಡಕ್ಷನ್ ಆದ್ರೆ ಮಾತ್ರ ನಮ್ಮ ಪ್ರೋಟೀನ್ ಡೈಜೆಷನ್ ಸರಿಯಾಗುತ್ತೆ. ಸೊ ಈ ಪೆರೈಟಲ್ ಸೆಲ್ಸ್ ಮತ್ತು ಚೀಫ್ ಸೆಲ್ಸ್ ಏನಿದೆ ಅದು ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ನಾವು ತಗೊಳ್ಳುವಂಥ ಆಹಾರದಲ್ಲಿರುವಂಥ ಪ್ರೋಟೀನ್ ಏನಿದೆ ಅದು ಸರಿಯಾಗಿ ಡೈಜೆಸ್ಟ್ ಆಗುತ್ತೆ. ಈ ಕೆಲವರಿಗೆ ನೀವು ನೋಡಿರ್ಬೋದು, ಏನಾದರೂ ಒಂದು ಪ್ರೋಟೀನ್ ಇರುವಂಥ ಆಹಾರ ತಗೊಂಡು ಕೂಡಲೇ ಹೊಟ್ಟೆ ಉಬ್ಬರ ಬರುತ್ತೆ, ಗ್ಯಾಸ್ ತುಂಬ ಪ್ರೊಡಕ್ಷನ್ ಆಗುತ್ತೆ. ಸೊ ಅಂಥವರಲ್ಲಿ ಮೇನ್ಲಿ ಈ ಸೆಲ್ಸ್ಗಳು ಸರಿಯಾದ ರೀತಿಯಲ್ಲಿ ಫಂಕ್ಷನ್ ಮಾಡ್ತಾ ಇಲ್ಲ ಅಂದರೆ ಸರಿಯಾಗಿ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡಕ್ಷನ್ ಇಲ್ಲ, ಅವರಿಗೆ ಹೈಪೋ ಆಸಿಡಿಟಿ ಕಂಡೀಷನ್ ಇದ್ರೆ ಏನಾಗುತ್ತೆ, ಈ ಪ್ರೋಟೀನ್ ಡೈಜೆಷನ್ ಸರಿಯಾಗಿ ಆಗಲ್ಲ. ಸೊ ಹಾಗಾಗಿ ಹೊಟ್ಟೆ ಬ್ಲೋಟಿಂಗ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಬ್ಲೋಟಿಂಗ್ ಇರೋರಲ್ಲಿ ಮೋಸ್ಟ್ ಪ್ರಾಬಬ್ಲಿ ಇರುವಂಥ ಸಮಸ್ಯೆ ಅಂದರೆ ಆಸಿಡ್ದು ಕೊರತೆ. ಸೊ ಅದಕ್ಕೂ ನಾವು ಆಂಟಾಸಿಡ್ಸ್ ತಗೊಳ್ತಾ ಇದ್ರೆ ಆ ಬ್ಲೋಟಿಂಗ್ ಕಡಿಮೆ ಆಗಬೇಕು ಅಂತಿಲ್ಲ. ಸೊ ಅಂಥ ಕೇಸಸ್ಸಲ್ಲಿ ನಾವೇನು ಮಾಡಬೇಕಾಗತ್ತೆ, ನಮ್ಮ ಆಸಿಡ್ ಪ್ರೊಡಕ್ಷನ್ ಇಂಪ್ರೂವ್ ಮಾಡಲಿಕ್ಕೆ ಬೇಕಾಗಿರುವಂಥ ಮೆಷರ್ಸ್ ತಗೋಬೇಕಾಗತ್ತೆ. ಇನ್ನು ಹೊಟ್ಟೆಯ ಮತ್ತೊಂದು ಏರಿಯಾ ಅಂದರೆ ಪೈಲೋರಸ್, ಹೊಟ್ಟೆ ಕೆಳಗೆ ಇರುವಂಥ ಏರಿಯಾ ಏನಿದೆ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸೆಲ್ಸ್ ಇರುತ್ತೆ. ಅದಕ್ಕೆ ನಾವು ಜಿ ಸೆಲ್ಸ್ ಮತ್ತು ಡಿ ಸೆಲ್ಸ್ ಅಂತ ಹೇಳ್ತೀವಿ. ಈ ಜಿ ಸೆಲ್ಸ್ ಮೇನ್ ಕೆಲಸ ಏನಂದರೆ ಅದು ಒಂದು ಹಾರ್ಮೋನ್, ಒಂದು ಪೆಪ್ಟೈಡ್ ಹಾರ್ಮೋನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ನಾವು ಗ್ಯಾಸ್ಟ್ರಿನ್ ಅಂತ ಹೇಳ್ತೀವಿ. ಈ ಗ್ಯಾಸ್ಟ್ರಿನ್ ಏನು ಮಾಡುತ್ತೆ, ಅದೇ ನಮ್ಮ ಪ್ಯಾರೈಟಲ್ ಸೆಲ್ಸ್ಗೆ ಹೋಗಿ ಅಲ್ಲಿಂದ ಈ ಹೈಡ್ರೋಕ್ಲೋರಿಕ್ ಆಸಿಡ್ಗೆ ಚೆನ್ನಾಗಿರುವ ರಿಲೀಸ್ ಆಗಬೇಕು ಅಂದರೆ ಈ ಗ್ಯಾಸ್ಟ್ರಿನ್ ಸರಿಯಾಗಿ ಪ್ರೊಡಕ್ಷನ್ ಆಗಬೇಕು. ಸೊ ನೀವು ನೋಡಿ ಎಲ್ಲದೂ ಇಂಟರ್ ಕನೆಕ್ಟೆಡ್ ಇರುತ್ತೆ. ಸೊ ನಮ್ಮ ಹೊಟ್ಟೆ ಯಾವುದಾದ್ರೂ ಒಂದು ಸೆಲ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೂ ಕೂಡ ನಮಗೆ ಗ್ಯಾಸ್ಟ್ರೈಟಿಸ್ ಎಲ್ಲ ಆಗುವಂಥ ಅಂದರೆ ಹೊಟ್ಟೆ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಈ ಗ್ಯಾಸ್ಟ್ರಿನ್ ಪ್ರೊಡ್ಯೂಸ್ ಆದ್ರೆ ಮಾತ್ರ ನಮ್ಮ ಪ್ಯಾರೈಟಲ್ ಸೆಲ್ಸ್ ಏನು ಮಾಡುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅಟ್ ದ ಸೇಮ್ ಟೈಮ್ ನೀವೇ ವಿಚಾರ ಮಾಡಿ, ಹೈಡ್ರೋಕ್ಲೋರಿಕ್ ಆಸಿಡ್ ತುಂಬ ಪ್ರೊಡಕ್ಷನ್ ಆಗ್ತಾ ಇದ್ರೆ ಏನಾಗುತ್ತೆ, ಆಟೋಮೆಟಿಕ್ಲಿ ನಮ್ಮ ಹೊಟ್ಟೆಯಲ್ಲಿರುವಂಥ ಸೆಲ್ಸ್ಗೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ. ಬಿಕಾಸ್ ದಟ್ ಈಸ್ ಅನ್ ಆಸಿಡ್. ಸೊ ನಮ್ಮ ಹೊಟ್ಟೆಯ ಮ್ಯೂಕೋಸ ಏನಿದೆ ಮತ್ತು ಹೊಟ್ಟೆಯಲ್ಲಿರುವಂಥ ಈ ಸೆಲ್ಸ್ ಜೀವಕೋಶಗಳೇನಿದೆ ಅದು ಪ್ರೊಟೆಕ್ಷನ್ ಕೂಡ ಆಗಬೇಕು. ಅದಕ್ಕೆ ಡಿ ಸೆಲ್ ಕೆಲಸ ಮಾಡೋದು. ಸೊ ಈ ಡಿ ಸೆಲ್ ಏನು ಮಾಡುತ್ತೆ ಅಂದರೆ ಅದು ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ನಾವು ಸೊಮ್ಯಾಟೋಸ್ಟ್ಯಾಟಿನ್ ಅಂತ ಹೇಳ್ತೀವಿ. ಸೊ ಅದೇನು ಮಾಡುತ್ತೆ, ಈ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡಕ್ಷನ್ ಅನ್ನು ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಸೊ ಓವರ್ ಆಲ್ ನಾವು ನೋಡಿದ್ರೆ ನಮ್ಮ ಹೊಟ್ಟೆಯಲ್ಲಿ ಒಂದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಆದ್ರೆ ಮಾತ್ರ ನಮ್ಮ ಆಸಿಡಿಟಿಯಲ್ಲಿ ಏನಿದೆ ಅದು ಸರಿಯಾಗಿ ಕಂಟ್ರೋಲ್ ಆಗುತ್ತೆ. ಯಾಕೆಂದ್ರೆ ನಾವು ಆಹಾರ ತಗೊಂಡಿರೋ ಟೈಮಿಗೆ ನಮಗೆ ಜಾಸ್ತಿ ಹೈಡ್ರೋಕ್ಲೋರಿಕ್ ಆಸಿಡ್ ಬೇಕು, ಅಲ್ಲಿ ಪೆಪ್ಸಿನ್ ಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಅದು ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಆದರೆ ಏನಾಗುತ್ತೆ, ನಮಗೆ ಆಸಿಡಿಟಿ ಆಗುವಂಥ ಸಾಧ್ಯತೆ ಇದೆ, ನಮ್ಮ ಜೀವಕೋಶಗಳಿಗೆ ಅಪಾಯ ಆಗುವಂಥ ಸಾಧ್ಯತೆ ಇದೆ. ಸೊ ಇದೆಲ್ಲ ಪ್ರೊಟೆಕ್ಟ್ ಮಾಡಲಿಕ್ಕೆ, ನಮ್ಮ ಹೊಟ್ಟೆಯನ್ನು ಒಳ್ಳೆ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡಲಿಕ್ಕೆ ಅದಕ್ಕೆ ಒಂದು ಮೆಕ್ಯಾನಿಸಮ್ ಇದೆ. ಒಂದು ನಮ್ಮ ಹೊಟ್ಟೆಯಲ್ಲಿರುವಂಥ ಮ್ಯೂಕಸ್, ತುಂಬ ಮ್ಯೂಕಸ್ ಏನಿದೆ ಅದು ನಮ್ಮ ಈ ಸೆಲ್ಸ್ ಮೇಲೆ ಒಂದು ಲೇಯರ್ ಆಗಿ ಫಾರ್ಮ್ ಆಗಿರುತ್ತೆ. ಸೊ ಹಾಗಾಗಿ ಹೊಟ್ಟೆಗೆ ರಿಲೀಸ್ ಆಗುವಂಥ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ಹಾರ್ಮೋನ್ ಎನ್ಸೈಮ್ಸ್ ಏನಿದೆ ಅದಕ್ಕೆ ಡೈರೆಕ್ಟ್ ಆಗಿ ನಮ್ಮ ಸೆಲ್ ಮೇಲೆ ಆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ನಮ್ಮ ಸೆಲ್ಲನ್ನು ಡೈಜೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಸೆಲ್ ಪ್ರೊಟೆಕ್ಟೆಡ್ ಆಗಿರುತ್ತೆ. ಇನ್ನು ನಮ್ಮ ಹೊಟ್ಟೆಯೊಳಗೆ ಇರುವಂಥ ಈ ಜೀವಕೋಶಗಳಿಗೆ ಬೈಕಾರ್ಬನೇಟ್ ಅಯೋನ್ಸ್ ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಇದೆ. ಈ ಬೈಕಾರ್ಬನೇಟ್ ಅಯೋನ್ಸ್ ಏನು ಮಾಡುತ್ತೆ ಅಂದರೆ ಹೆಚ್ಚಿಗೆ ಇರುವ ಆಸಿಡ್ ಅನ್ನ ನ್ಯೂಟ್ರಲೈಸ್ ಮಾಡಿ ನಮ್ಮ ಸೆಲ್ಸ್ ಅನ್ನ ಈ ಆಸಿಡ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿ ತುಂಬಾ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇದ್ದಿದ್ದಕ್ಕೆ ಅದರಿಂದ ಆಕ್ಸಿಜನ್ ಸಪ್ಲೈ ಚೆನ್ನಾಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಜಾಸ್ತಿ ಇರುವಂತ ಆಸಿಡ್ ಕೂಡ ರಿಮೂವ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಇನ್ನು ಇಲ್ಲಿ ಇರುವಂತ ಜೀವಕೋಶಗಳು, ಈ ಎಪಿಥೀಲಿಯಲ್ ಸೆಲ್ಸ್ ಏನಿದೆ ಅದಕ್ಕೂ ಒಂದು ಕೆಪಾಸಿಟಿ ಇದೆ. ಪ್ರತಿ 3 ರಿಂದ 7 ದಿವಸಕ್ಕೆ ಅದು ರೀಜನರೇಟ್ ಆಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಆಟೋಮ್ಯಾಟಿಕ್ ಆಗಿ ನಮ್ಮ ಬಾಡಿಗೆ ಒಂದು ಡಿಫೆನ್ಸ್ ಇದೆ. ಅದರೊಟ್ಟಿಗೆ ನಾನು ಫಸ್ಟ್ ಹೇಳಿದ್ದೇನೆ, ನಮ್ಮಲ್ಲಿರುವಂಥ ಡಿ ಸೆಲ್ಸ್ ಕೂಡ ಏನು ಮಾಡುತ್ತೆ, ನಮ್ಮ ಆಸಿಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಮೆಕ್ಯಾನಿಸಮ್ ಇಂದ ಹೊಟ್ಟೆ ಏನಿದೆ ಅದು ಚೆನ್ನಾಗಿ ಪ್ರೊಟೆಕ್ಟ್ ಆಗಿರುತ್ತೆ. ಬಟ್ ನಾವೇನ್ ಮಾಡ್ತೀವಿ, ನಮ್ಮ ತಪ್ಪು ಆಹಾರ ಕ್ರಮ ಇರ್ಬೋದು, ತುಂಬಾ ಜಂಕ್ ಫುಡ್ಗಳು ಇರ್ಬೋದು, ಹೈ ಶುಗರ್ ಸೊಲ್ಯೂಷನ್ ಡ್ರಿಂಕ್ಸ್ ಇರ್ಬೋದು, ಅದರೊಟ್ಟಿಗೆ ಸ್ಮೋಕಿಂಗ್ ಇಸ್ ಒನ್ ಆಫ್ ದ ಮೇನ್, ಹೊಟ್ಟೆಯಲ್ಲಿ ಅಲ್ಸರ್ ಡೆವಲಪ್ ಆಗ್ಲಿಕ್ಕೆ ಇರುವಂತ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದ್ರೆ ಸ್ಮೋಕಿಂಗ್ ಮಾಡಿದಾಗ ಅದು ಈ ನಮ್ಮ ಇದರೊಳಗೆ ಇರುವಂಥ ಹೊಟ್ಟೆ ಒಳಗೆ ಇರುವಂಥ ಎಪಿಥೀಲಿಯಲ್ ಸೆಲ್ಸ್ ಅನ್ನ ಸಾಯಿಸಲಿಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಆಗುತ್ತೆ. ಸೊ ಅಂಥವರಲ್ಲಿ ಈ ಎಚ್ ಪೈಲೋರಿ ಇನ್ಫೆಕ್ಷನ್ ಆಗಿ ಬೇಗ ಎಚ್ ಪೈಲೋರಿಗೆ
ಅದರ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅವರಿಗೆ ಈ ಜಾಸ್ತಿ ಸಮಸ್ಯೆಗಳು ಮತ್ತು ಕಾಂಪ್ಲಿಕೇಶನ್ಸ್ ಎಲ್ಲ ಜಾಸ್ತಿ ಕಾಣುವಂಥ ಸಾಧ್ಯತೆ ಇದೆ. ಈಗ ಎಚ್ ಪೈಲೋರಿ ತುಂಬ ಜನ ನನ್ನ ಹತ್ರ ಬರುವಂಥ ಪೇಷಂಟ್ ಕೇಳ್ತಾರೆ, ಸರ್ ನನಗೆ ಈ ಇನ್ಫೆಕ್ಷನ್ ಬಂತು, ಇದು ಸ್ಪ್ರೆಡ್ ಆಗುತ್ತಾ? ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಕೂಡ ಇದೆ. ನೀವು ಇರೋ ನಿಮ್ಮ ಮನೆಯಲ್ಲಿ ತುಂಬ ಜನರಿಗೆ ಎಚ್ ಪೈಲೋರಿ ಇನ್ಫೆಕ್ಷನ್ ಇದ್ದರೆ ಅದು ಅವರದ್ದು ಸಲೈವಾ ಅಥವಾ ನಾವು ಶೇರ್ ಮಾಡುವಂಥ ಸ್ಪೂನ್ ಇರ್ಬೋದು, ಪ್ಲೇಟ್ ಇರ್ಬೋದು, ಅಥವಾ ಫುಡ್ ಇನ್ಫೆಕ್ಟೆಡ್ ಫುಡ್ ಇರ್ಬೋದು, ಅದನ್ನೆಲ್ಲ ನಮಗೆ ಎಂಟರ್ ಆಗುವಂಥ ಸಾಧ್ಯತೆ ಇದೆ. ಬಟ್ ನಾ ಹೇಳ್ದಂಗೆ ಅದರಲ್ಲಿ 15% ಜನರಿಗೆ ಮಾತ್ರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಇನ್ನು ಕೆಲವರಿಗೆ ಇನ್ಫೆಕ್ಷನ್ ಆದರೂ ಕೂಡ ಅದು ಸಿಂಪ್ಟಮ್ಯಾಟಿಕ್ ಆಗಿರುತ್ತೆ, ಅವರಿಗೆ ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ ಬೇರೆ ಕಾಂಪ್ಲಿಕೇಶನ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾವಾಗ ಈ ಎಚ್ ಪೈಲೋರಿ ಏನಿದೆ, ಈ ಬ್ಯಾಕ್ಟೀರಿಯಾ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಏನಿದೆ, ಅದು ನಿಮ್ಮ ಹೊಟ್ಟೆ ಒಳಗೆ ಇರುವಂಥ ಎಪಿಥೀಲಿಯಲ್ ಸೆಲ್ಸ್ಗೆ ಹೋಗಿ ಅಟ್ಯಾಚ್ ಆಗುತ್ತೋ ಅಲ್ಲಿಂದ ಅಷ್ಟೇ ಅದಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕಾಗುತ್ತೆ. ಅದು ಮ್ಯೂಕಸ್ ಅಲ್ಲೇ ಇದ್ರೆ ಅದರಿಂದ ನಮ್ಗೆ ಏನೂ ತೊಂದರೆ ಇಲ್ಲ. ಸೊ ಯಾರಿಗಾದ್ರೂ ಒಂದು ಎಚ್ ಪೈಲೋರಿ ಎಂಡೋಸ್ಕೋಪಿ ಏನೋ ಒಂದು ಇದಕ್ಕೆ ಮಾಡಿದಾಗ ಎಚ್ ಪೈಲೋರಿ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾದ್ರೆ ಅವ್ರು ವರಿ ಮಾಡಬೇಕು ಅಂತ ಏನಿಲ್ಲ. ಈಗ ನ್ಯಾಚುರಲಿ ಎಚ್ ಪೈಲೋರಿನ ರಿಮೂವ್ ಮಾಡಲಿಕ್ಕೆ ಎಷ್ಟೋ ಮೆಷರ್ಸ್ ಇದೆ, ಅದು ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈಗ ಎಚ್ ಪೈಲೋರಿ ಇನ್ಫೆಕ್ಷನ್ ಆದಾಗ ಅದು ನಮ್ಮ ಬಾಡಿಯಲ್ಲಿ ನಮ್ಮ ಹೊಟ್ಟೆಯೊಳಗೆ ಇರುವಂಥ ಆಸಿಡ್ ಅನ್ನ ಕಂಟ್ರೋಲ್ ಮಾಡುವಂಥ ಸೆಲ್ಸ್ ಏನಿದೆ, ನಾವು ಡಿ ಸೆಲ್ಸ್ ಅಂತ ಏನು ಹೇಳ್ತೀವಿ, ಅದನ್ನ ಸಾಯಿಸುತ್ತೆ. ಸೊ ಅವಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಗ್ಯಾಸ್ಟ್ರಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಅದರೊಟ್ಟಿಗೆ ಆಸಿಡ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗಿ ನಮಗೆ ತುಂಬಾ ಆಸಿಡಿಟಿ ಡೆವಲಪ್ ಆಗುತ್ತೆ, ನಮಗೆ ತುಂಬಾ ಗ್ಯಾಸ್ಟ್ರೈಟಿಸ್ ಇನ್ಫ್ಲಮೇಷನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಇದೇ ಜಾಸ್ತಿ ಇರುವಂಥ ಆಸಿಡ್ ಇಂದ ಕೆಲವು ಸಲ ನಿಮಗೆ ಡುವೋಡಿನಲ್ ಅಲ್ಸರ್ಸ್ ಎಲ್ಲ ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸೊ ಅಲ್ಟಿಮೇಟ್ಲಿ ನಾವು ಏನು ಅರ್ಥ ಮಾಡಬೇಕು ಅಂದ್ರೆ, ಈ ಎಚ್ ಪೈಲೋರಿ ಇನ್ಫೆಕ್ಷನ್ ಇಂದಾನೆ ಮೋಸ್ಟ್ ಆಫ್ ದ ಗ್ಯಾಸ್ಟ್ರೈಟಿಸ್ ಡೆವಲಪ್ ಆಗೋದು. ಸೊ ಈ ಎಚ್ ಪೈಲೋರಿ ಏನಿದೆ ಅದನ್ನು ನಮಗೆ ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡ್ಲಿಕ್ಕಂತೂ ಆಗಲ್ಲ, ಬಿಕಾಸ್ ಅದು ನಮ್ಮ ಸುತ್ತಮುತ್ತಲಿರುವ ತುಂಬ ಜನರಲ್ಲಿ ಇದೆ, ನಾವು ತಗೊಳ್ಳೋ ಆಹಾರದಲ್ಲಿ ಕೂಡ ಇರ್ಬೋದು. ಸೊ ಹಾಗಾಗಿ ಅದು ನಮ್ಮ ಹೊಟ್ಟೆಗೆ ಎಂಟರ್ ಆಗುತ್ತೆ. ಬಟ್ ಎಲ್ಲಿ ಲೈಕ್ ನಮಗೊಂದು ಹೆಲ್ತಿ ಲೈನಿಂಗ್ ಇದ್ರೆ, ನಮ್ಮ ಮ್ಯೂಕಸ್ ಪ್ರೊಡಕ್ಷನ್ ಚೆನ್ನಾಗಿದೆ, ನಾವು ಒಳ್ಳೆ ಆಹಾರಗಳನ್ನು ಸೇವಿಸ್ತೀವಿ, ನಾವು ಜಂಕ್ ಫುಡ್ಗಳ ಹಿಂದೆ ಹೋಗಲ್ಲ, ಜಾಸ್ತಿ ಶುಗರ್ ಇರುವಂಥ ಆಹಾರಗಳು ತಗೊಳ್ಳಲ್ಲ, ನಮ್ಗೆ ಅಡಿಕ್ಷನ್ಸ್ ಏನಿಲ್ಲ. ಸೊ ಈ ಥರ ಇದ್ರೆ ಈ ಎಚ್ ಪೈಲೋರಿ ಹೊಟ್ಟೆಯಲ್ಲಿ ಇದ್ರೂ ಕೂಡ ಅದಕ್ಕೆ ಬದುಕಲಿಕ್ಕೆ ಆಗಲ್ಲ. ಅದು ಜಸ್ಟ್ ನಮ್ಮ ಮ್ಯೂಕಸ್ ಅಲ್ಲಿ ಇರುತ್ತೆ ಮತ್ತೆ ಪಾಸ್ಔಟ್ ಆಗುತ್ತೆ. ಅದಕ್ಕೆ ಏನು ನಮಗೆ ಒಂದು ಹಾರ್ಮ್ ಕ್ರಿಯೇಟ್ ಮಾಡಲಿಕ್ಕೆ, ನಮಗೊಂದು ತೊಂದರೆ ಕೊಡ್ಲಿಕ್ಕೆ ಅದರ ಥರ ಆಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಾವೆಲ್ಲ ಜಂಕ್ ಫುಡ್ಗಳು ತಗೊಳ್ತೀವಿ, ಸಿಕ್ಕಾಪಟ್ಟೆ ಸ್ವೀಟ್ಸ್ ತಿಂತೀವಿ, ನಾವು ಸರಿಯಾದ ಟೈಮಲ್ಲಿ ಆಹಾರ ತಗೊಳ್ಳಲ್ಲ, ನಾವು ಈ ಥರ ಒಂದು ಕೆಟ್ಟ ಒಂದು ತಪ್ಪು ಜೀವನ ಶೈಲಿಯನ್ನು ಫಾಲೋ ಮಾಡಿದ್ರೆ ಏನಾಗುತ್ತೆ, ಅದರೊಟ್ಟಿಗೆ ಅಡಿಕ್ಷನ್ಸು ಇದ್ರೆ ಏನಾಗುತ್ತೆ, ಈ ಎಚ್ ಪೈಲೋರಿ ಏನಿದೆ ಅದಕ್ಕೆ ನಮ್ಮ ಹೊಟ್ಟೆಯಲ್ಲಿ ಈಸಿಯಾಗಿ ಬದುಕಲಿಕ್ಕಾಗುತ್ತೆ. ಈಗ ಎಚ್ ಪೈಲೋರಿಯನ್ನ ಕಂಡುಹಿಡಿಯಲಿಕ್ಕೆ, ಐಡೆಂಟಿಫೈ ಮಾಡಲಿಕ್ಕೆ ಬಹಳಷ್ಟು ಮೆಥಡ್ಸ್ ಇದೆ. ಯೂಶಲಿ ನಮಗೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಎಲ್ಲ ಆಗಿದೆ, ನಾವು ಎಷ್ಟೇ ಮೆಡಿಸಿನ್ಸ್ ತಗೊಂಡ್ರು ಅದು ಕಡಿಮೆ ಆಗ್ತಾ ಇಲ್ಲ ಅಂತ ಇದ್ದಾಗ, ಅಥವಾ ಹೊಟ್ಟೆ ನೋವೆಲ್ಲ ಡೆವಲಪ್ ಆದರೆ ಡಾಕ್ಟರ್ ಏನು ಹೇಳ್ತಾರೆ, ಒಂದು ಎಂಡೋಸ್ಕೋಪಿ ಮಾಡ್ಲಿಕ್ಕೆ ಹೇಳ್ತಾರೆ. ಎಂಡೋಸ್ಕೋಪಿ ಮಾಡಿ ನೋಡಿದಾಗ ಅದರಿಂದ ಒಂದು ಸ್ಯಾಂಪಲ್ ತಗೊಂಡು ಟೆಸ್ಟ್ ಮಾಡಿ ನೋಡ್ತೀವಿ. ಯೂಶಲಿ ರ್ಯಾಪಿಡ್ ಯೂರಿಯಸ್ ಟೆಸ್ಟ್ ಎಲ್ಲ ನೀವು ನೋಡಿರ್ಬೋದು. ಅದು ಚೆಕ್ ಮಾಡಿದಾಗ ಅಥವಾ ಅದನ್ನ ಕಲ್ಚರ್ ಮಾಡಿ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾನ ಐಡೆಂಟಿಫೈ ಮಾಡಿ ನಮಗೆ ಕನ್ಫರ್ಮ್ ಮಾಡ್ಲಿಕ್ಕೆ ಆಗುತ್ತೆ, ಓಕೆ ನಿಮಗೆ ಎಚ್ ಪೈಲೋರಿ ಇನ್ಫೆಕ್ಷನ್ ಇದೆ. ಸೊ ಅದು ಬಿಟ್ಟು ಇನ್ನೂ ಟೆಸ್ಟ್ಗಳಿದೆ, ಲೈಕ್ ಬ್ಲಡ್ ಟೆಸ್ಟ್ ಅಲ್ಲಿ IgG ನೋಡಿ ಅಥವಾ IgA ನೋಡ್ತಾರೆ, ಅಥವಾ ನಮ್ಮ ಸ್ಟೂಲ್ ಎಕ್ಸಾಮಿನೇಷನ್ ಅಲ್ಲಿ ಕೆಲವು ಸಲ ಐಡೆಂಟಿಫೈ ಮಾಡ್ತಾರೆ. ಅಥವಾ ಬಟ್ ಮೋಸ್ಟ್ ಸೆನ್ಸಿಟಿವ್ ಅಂದ್ರೆ ಕರೆಕ್ಟ್ ಆಗಿ ಸಿಗುವಂಥ ಒಂದು ಟೆಸ್ಟ್ ಯಾವುದು ಅಂತ ಕೇಳಿದ್ರೆ, ನಾನು ಹೇಳಿದಂಗೆ ಎಂಡೋಸ್ಕೋಪಿ ಮಾಡಿ ಅದರಿಂದ ಸ್ಯಾಂಪಲ್ ತಗೊಂಡು ಟೆಸ್ಟ್ ಕಲ್ಚರ್ ಮಾಡಿ ನೋಡಿದಾಗ ನಮಗೆ ಕ್ಲಿಯರ್ಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತೆ. ಈಗ ಈ ಇನ್ಫೆಕ್ಷನ್ ಆದರೆ ಯೂಶಲಿ ಹೇಳುವಂಥ ಟ್ರೀಟ್ಮೆಂಟ್ ಏನು, ಈಗ ಓಕೆ ನಿಮಗೆ ಅಲ್ಸರ್ ಡೆವಲಪ್ ಆಗಿದೆ, ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಇಸ್ ಎಚ್ ಪೈಲೋರಿ. ಸೊ ಅವಾಗ ಒಂದು ಆಂಟಿಬಯೋಟಿಕ್ ಕೋರ್ಸ್ ಮಾಡಬೇಕಾಗುತ್ತೆ. ಸೊ ಕ್ಲಾರಿಥ್ರೋಮೈಸಿನ್ ಇರ್ಬೋದು, ಅಮೋಕ್ಸಿಲಿನ್ ಇರ್ಬೋದು, ಇದರೊಟ್ಟಿಗೆ ಕೆಲವು ಆಂಟಾಸಿಡ್ಸ್ ಎಲ್ಲ ಕೊಟ್ಟು ಆ ಬ್ಯಾಕ್ಟೀರಿಯಾದ್ದು ಲೈಕ್ ಕಾಲನೀಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ನೋಡ್ತಾರೆ. ಅಂಡ್ ಅದನ್ನು ಸಾಯಿಸುವಂಥ ಮೆಡಿಸಿನ್ಸ್ ಅದು ಕೊಟ್ಟರೆ ಅದು ಯೂಶಲಿ ಕಡಿಮೆ ಆಗುತ್ತೆ. ಇನ್ನು ಲೈಕ್ ಒಂದು ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಸಡನ್ ಆಗಿ ಆಂಟಿಬಯೋಟಿಕ್ ತಗೊಳ್ಳೇಬೇಕು ಅಂತಿಲ್ಲ. ಈವನ್ ನ್ಯಾಚುರಲ್ ಮೆಥಡ್ಸ್ ಕೂಡ ತುಂಬ ಇದೆ. ಸೊ ನ್ಯಾಚುರಲಿ ಇರುವಂಥ ಒನ್ ಆಫ್ ದ ಬೆಸ್ಟ್ ಯಾವುದು ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ಲಿಕೋರೈಸ್ ಅಥವಾ ಎಷ್ಟಿ ಮಧು. ಸೊ ಈ ಎಷ್ಟಿ ಮಧು ಏನು ಮಾಡಬೇಕು ಅಂದರೆ, 1 ಗ್ಲಾಸ್ ನೀರಿಗೆ 1 ಚಮಚ ಎಷ್ಟಿ ಮಧುವನ್ನು ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಆಗುವಷ್ಟು ಬದಿಸಿ ಅದನ್ನು ಡೈಲಿ ಒಂದ್ಸಲ ತಗೊಂಡ್ರೆ ದಟ್ ಕ್ಯಾನ್ ಡೂ ವಂಡರ್ಸ್. ಅದು ತುಂಬ ಒಳ್ಳೆಯದು, ಎಚ್ ಪೈಲೋರಿ ಇನ್ಫೆಕ್ಷನ್ನ ಕಡಿಮೆ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಅದೇ ಥರ ನಿಮಗೆಲ್ಲ ಗೊತ್ತು ಕಪ್ಪು ಜೀರಿಗೆ, ನಾವು ಬ್ಲ್ಯಾಕ್ ಕ್ಯೂಮಿನ್ ಅಂತ ಏನು ಹೇಳ್ತೀವಿ. ಸೊ ಅದನ್ನ ಕೂಡ ಕುದಿಸಿ ಇದೇ ಥರ ಒಂದು ಡಿಕಾಕ್ಷನ್ ಮಾಡಿ ತಗೊಳ್ಳೋದು ನಮ್ಮ ಹೊಟ್ಟೆಯಲ್ಲಿರುವಂಥ ಈ ಎಚ್ ಪೈಲೋರಿ ಏನಿದೆ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಏನಿದೆ, ಅದಕ್ಕೆ ಅದನ್ನು ಸಾಯಿಸಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಆ್ಯಂಡ್ ಅದರೊಟ್ಟಿಗೆ ಇನ್ನೂ ಕೆಲವು ಮೆಥಡ್ಸ್ ಇದೆ. ನೀವೆಲ್ಲ ಅರಿಶಿನ ಯೂಸ್ ಮಾಡ್ತೀರಾ. ನಾವು ಯೂಶಲಿ ಏನೇ ಹೊಟ್ಟೆ ಸಮಸ್ಯೆ ಇದ್ರೂ ನಾವು ಫಸ್ಟ್ ಡಿಪೆಂಡ್ ಆಗೋದು ಅರಿಶಿನಕ್ಕೆ. ಸೊ ಈ ಅರಿಶಿನದಲ್ಲಿ ಇರುವಂಥ ಒಂದು ಕುರ್ಕ್ಯುಮಿನ್ ಅಂತ ಒಂದು ಆಕ್ಟಿವ್ ಕಂಟೆಂಟ್ ಇದೆ, ಅದಕ್ಕೊಂದು ಬ್ಯಾಕ್ಟೀರಿಸೈಡಲ್ ಎಫೆಕ್ಟ್ ಇದೆ. ಸೊ ಹಾಗಾಗಿ ಈ ಥರ ಸಮಸ್ಯೆ ಇರುವವರು ಬೇಕಾದ್ರೆ ಕುರ್ಕ್ಯುಮಿನ್ದೇ ಕಾನ್ಸಂಟ್ರೇಟೆಡ್ ಕ್ಯಾಪ್ಸೂಲ್ಸ್ ಸಿಗುತ್ತೆ, ಅದನ್ನ ತಗೊಂಡು ನೋಡ್ಬೋದು. ಬಟ್ ಕೆಲವರಿಗೆ ಏನಾಗುತ್ತೆ, ಕರ್ಕ್ಯುಮಿನ್ ತಗೊಂಡಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗುವಂಥ ಸಾಧ್ಯತೆ ಇದೆ. ಸೊ ಆ ಥರ ಪ್ರಾಬ್ಲಮ್ಸ್ ಏನಿಲ್ಲ ಅಂದರೆ ಈ ಕರ್ಕ್ಯುಮಿನ್ ಬೇಕಾದ್ರೆ ತಗೋಬಹುದು. ಕರ್ಕ್ಯುಮಿನ್ ಅಬ್ಸರ್ವ್ ಆಗಬೇಕು ಅಂದರೆ, ಅದು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅದರೊಟ್ಟಿಗೆ ಪಿಪರೈನ್ ಕೊಡಬೇಕು, ಅಂದರೆ ಕಾಳ್ಮೆಣ್ಸಲ್ಲಿ ಇರುವಂಥ ಒಂದು ಎನ್ಸೈಮ್ ಕೊಡಬೇಕಾಗತ್ತೆ. ಸೊ ಅದರದ್ದು ಕಾಂಬಿನೇಷನ್ ಇರುವಂಥ ಮಾತ್ರೆಗಳು ಸಿಗುತ್ತೆ, ಅದು ತಗೊಂಡ್ರು ಕೂಡ ಈ ಎಚ್ ಪೈಲೋರಿ ಇನ್ಫೆಕ್ಷನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಇನ್ನು ಅದರೊಟ್ಟಿಗೆ ಇರುವಂಥ ಮತ್ತೊಂದು ಮೆಥಡ್ ಅಂದರೆ ಸೊಗದೆ ಬೇರು. ನೀವೆಲ್ಲ ನೋಡಿದ್ರೆ ನನ್ನಾರಿ ಅಂತ ಹೇಳ್ತೀವಿ. ಈ ಸೊಗದೆ ಬೇರು ರೆಗ್ಯುಲರ್ಲಿ ನೀವು ಮನೆಯಲ್ಲಿ ಏನು ನೀರು ಕುಡಿತೀರಾ ಅದಕ್ಕೆ ಕುದಿಸಿ ಆ ನೀರಲ್ಲಿ ಈ ಸೊಗದೆ ಬೇರು ಹಾಕಿ ಕುದಿಸಿ ರೆಗ್ಯುಲರ್ಲಿ ತಗೊಂಡ್ರು ಕೂಡ ಅದಕ್ಕೂ ಕೂಡ ಈ ಎಚ್ ಪೈಲೋರಿಯನ್ನು ಕಡಿಮೆ ಮಾಡುವಂಥ ಒಂದು ಕೆಪಾಸಿಟಿ ಇದೆ. ಬಟ್ ಈಗ ನಿಮಗೆ ಒಂದು ಅಲ್ಸರ್ ಡೆವಲಪ್ ಆಗಿದೆ,
ಸಿವಿಯರ್ ಇದೆ, ಆ ಟೈಮಲ್ಲಿ ಮೇ ಬಿ ನೀವೊಂದು ಆ್ಯಂಟಿಬಯೋಟಿಕ್ ಥೆರಪಿ ಮಾಡಲೇಬೇಕಾಗುತ್ತೆ, ಟ್ರಿಪಲ್ ಥೆರಪಿ ಮಾಡಿ ಆ ಪ್ರಾಬ್ಲಮನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ. ಬಟ್ ಎಚ್ ಪೈಲೋರಿ ಕಂಪ್ಲೀಟ್ಲಿ ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ, ಬಿಕಾಸ್ ಇಟ್ ಹಸ್ ಬಿಕಮ್ ಸೋ ರೆಸಿಸ್ಟೆಂಟ್, ಇಷ್ಟೆಲ್ಲ ಇದೆ. ಸೊ ಹಾಗಾಗಿ ಬೇಗ ಒಂದು ಆ್ಯಂಟಿಬಯೋಟಿಕಲ್ಲಿ ಸಾಯುವಂಥ ಬ್ಯಾಕ್ಟೀರಿಯಾ ಅಲ್ಲ ಈ ಗ್ರಾಮ್ ನೆಗೆಟಿವ್ ಆಗಿರುವಂಥ ಎಚ್ ಪೈಲೋರಿ. ಸೊ ಹಾಗಾಗಿ ಏನಾಗುತ್ತೆ, ನಾವು ಅದಾದಮೇಲೆ ಕೂಡ ನಾವು ಕಾನ್ಸ್ಟೆಂಟ್ ಆಗಿ ಈ ಥರ ಮೆಷರ್ಸ್ ತಗೊಂಡ್ರೆ ಅದಕ್ಕೆ ಮತ್ತೇನು ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೀವು ಚೆನ್ನಾಗಿರುವಂಥ ಒಂದು ಆಸಿಡಿಟಿ ಆಯಿತು, ನಾವು ಮೇ ಬಿ ಲೈಕ್ ಎಚ್ ಪೈಲೋರಿ ಇನ್ಫೆಕ್ಷನ್ ಇದೆ, ಅದು ಸಿವಿಯರ್ ಆಯಿತು, ಅಲ್ಸರ್ ಆಯಿತು, ನಾವು ಆ್ಯಂಟಿಬಯೋಟಿಕ್ ಥೆರಪಿ ಎಲ್ಲ ಮಾಡಿ ಆಯಿತು, ಅದಾದಮೇಲೂ ನಾವು ನಮ್ಮ ರೆಗ್ಯುಲರ್ ಈ ಜಂಕ್ ಫುಡ್ಗಳಿಗೆ ಹಿಂದೆ ಹೋದರೆ, ಅದು ತಪ್ಪು ಜೀವನ ಶೈಲಿ ಅಥವಾ ಅಡಿಕ್ಷನ್ಸ್ ಇದ್ರೆ ಏನಾಗುತ್ತೆ, ಮತ್ತು ಅದು ಸಮಸ್ಯೆ ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇದೆ. ಕೆಲವು ಕೇಸಸಲ್ಲಿ ಏನಾಗುತ್ತೆ, ಈ ಎಚ್ ಪೈಲೋರಿ ಇನ್ಫೆಕ್ಷನ್ ಇದ್ದಾಗ ಅದು ಎಸಿಂಪ್ಟಮ್ಯಾಟಿಕ್ ಆಗಿರುತ್ತೆ, ಅಷ್ಟೊಂದು ಸಿಂಪ್ಟಮ್ಸ್ ತೋರಿಸಬೇಕು ಅಂತಿಲ್ಲ, ಬಟ್ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಪರ್ಫರೇಷನ್ ಆಗಿ ಪೆರಿಟೋನೈಟಿಸ್ ಈ ಥರ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಒಂದು ಎಚ್ ಪೈಲೋರಿ ಇನ್ಫೆಕ್ಷನ್ ಇದ್ರೆ ಅದನ್ನು ಈಸಿಯಾಗಿ ಅಂದರೆ ಸಿಲ್ಲಿಯಾಗಿ ಬಿಡಬಾರ್ದು, ಮತ್ತು ನಮ್ಮ ಅಡಿಕ್ಷನ್ಸನ್ನೆಲ್ಲ ನಾವು ಅದೇ ಥರ ಹೋದರೆ ನಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಸೊ ಇಮಿಡಿಯೇಟ್ಲಿ ನಾವು ಏನು ಮಾಡಬೇಕು, ಅದಕ್ಕಿರುವಂಥ ನ್ಯಾಚುರಲ್ ಮೆಷರ್ಸನ್ನು ತಗೋಬೇಕು. ನಿಮಗೆ ಆಸಿಡಿಟಿ ಡೆವಲಪ್ ಆಗಿದೆ, ಗ್ಯಾಸ್ಟ್ರೈಟಿಸ್ ಇದೆ, ನೀವೆಲ್ಲ ಕೆಲವು ಸಲ ಟೆಸ್ಟ್ ಮಾಡಿ ನೋಡುವಾಗ ನೋಡಿರ್ತೀರ, ಅದರಲ್ಲಿ ಪ್ಯಾನ್ ಗ್ಯಾಸ್ಟ್ರೈಟಿಸ್ ಅಥವಾ ಆಂಟ್ರಲ್ ಗ್ಯಾಸ್ಟ್ರೈಟಿಸ್ ವಿತ್ ಇರೋಷನ್ಸ್ ಅಂತೆಲ್ಲ ಬರೆದಿರ್ತಾರೆ. ಸೊ ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಏನು ಅಂದರೆ ಈ ಎಚ್ ಪೈಲೋರಿ ಇನ್ಫೆಕ್ಷನ್. ಸೊ ಹಾಗಾಗಿ ಕರೆಕ್ಟ್ ಆಗಿರುವಂಥ ಆಹಾರ ಕ್ರಮ, ಒಳ್ಳೆ ಪ್ರೋಬಯೋಟಿಕ್ಗಳನ್ನು ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು. ನಮ್ಮ ಹೊಟ್ಟೆ ಒಳಗಡೆ ಇರುವಂಥ ಮ್ಯೂಕೋಸಲ್ ಲೈನಿಂಗು ಕೂಡ ಅದು ಪ್ರೊಟೆಕ್ಟ್ ಆಗಬೇಕು ಅಂದರೆ ನಮ್ಮ ಆಹಾರದಲ್ಲಿ ಒಳ್ಳೆ ನಾರಿನಾಂಶ ಕೂಡ ಇರಬೇಕು, ಒಳ್ಳೆ ಸೊಲ್ಯುಬಲ್ ಫೈಬರ್ ಅಂತ ಹೇಳ್ತೀವಿ, ಅಂದರೆ ಪ್ರೀಬಯೋಟಿಕ್. ಸೊ ಒಳ್ಳೆ ನಾರಿನಾಂಶ ಇರುವಂಥ ಆಹಾರಗಳನ್ನು ಸೇವಿಸಿ, ಒಳ್ಳೆ ಪ್ರೋಬಯೋಟಿಕ್, ಒಳ್ಳೆ ಬ್ಯಾಕ್ಟೀರಿಯಾಗಳಿರುವಂಥ ಆಹಾರಗಳನ್ನು ಸೇವಿಸಿ, ಮೊಸರು ಇರ್ಬೋದು, ತಂಗಳನ್ನ ಇರ್ಬೋದು, ಈ ಥರ ಆಹಾರಗಳನ್ನು ಜಾಸ್ತಿ ಸೇವಿಸಿ. ಇದು ಬಿಟ್ಟು ಎಷ್ಟೋ ಲೈಕ್ ಪ್ರೋಬಯೋಟಿಕ್ಸನ್ನು ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನೊಂದು ವಿಡಿಯೋ ಕೂಡ ಮಾಡಿದೆ, ಅದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ, ನೀವು ನೋಡ್ಬೋದು. ಸೊ ಈ ಥರ ಒಂದು ಆಹಾರ ಕ್ರಮವನ್ನು ಫಾಲೋ ಮಾಡಿ ಅದಕ್ಕೆ ಬೇಕಾಗಿರುವಂಥ ಕರೆಕ್ಟ್ ಆಗಿರುವಂಥ ಮೆಡಿಕೇಶನ್ ನೀವು ತಗೊಂಡ್ರೆ ಈ ಎಚ್ ಪೈಲೋರಿ ಇನ್ಫೆಕ್ಷನ್ ಕಂಪ್ಲೀಟ್ಲಿ ನಮಗೆ ಹೊರಗೆ ಬರಲಿಕ್ಕಾಗುತ್ತೆ, ನಮ್ಮ ಹೊಟ್ಟೆಯನ್ನು ಪ್ರೊಟೆಕ್ಟ್ ಮಾಡಿ ಮತ್ತು ನಾವು ಹೆಲ್ತಿಯಾಗಿ ಇರಲಿಕ್ಕೂ ಕೂಡ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.